ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಶಿವಗಂಗೆಗೆ ಶ್ರೀ ಆದಿಚುಂಚನಗಿರಿ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರತಿಷ್ಠಾನದ ವತಿಯಿಂದ ದಿವ್ಯ ದರ್ಶನ ಯಾತ್ರೆ ಕಾರ್ಯಕ್ರಮವನ್ನು ಬುಧವಾರ ಹಮ್ಮಿಕೊಂಡಿದ್ದರು. ಶ್ರೀ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಗಿರಿನಡಿಗೆಯ ನೇತೃತ್ವ ವಹಿಸಿದ್ದರು. ದಕ್ಷಿಣ ಕಾಶಿ ಶಿವಗಂಗೆಯ ಹಿಪ್ಪೇವನದಿಂದ ಪ್ರವಾಸಿ ಮಂದಿರದ ಪಕ್ಕದಿಂದ ಬೆಳಗ್ಗೆ 7 ಗಂಟೆಯಿಂದಲೇ ಗಿರಿನಡಿಗೆ ಆರಂಭವಾಗಿ 8 ಗಂಟೆಯ ವೇಳೆಗೆ ಬೆಟ್ಟದ ಹೆಬ್ಬಾಗಿಲಿನಿಂದ ದೇವರ ದರ್ಶನವಾಗಿ ಸುಮಾರು 4,000 ಅಡಿಗಳ ಎತ್ತರವಿರುವಂತಹ ಬೆಟ್ಟದ ತುತ್ತ ತುದಿಯವರೆಗೆ ಶ್ರೀಗಳ ಜೊತೆ ಹಲವಾರು ಮಠಾಧೀಶರು, BGS ಸಮೂಹ ಶಿಕ್ಷಣ ಸಂಸ್ಥೆಯ 1500ಕ್ಕೂ ಅಧಿಕ ವಿದ್ಯಾರ್ಥಿಗಳು, ನೆಲಮಂಗಲ ತಾಲೂಕಿನ ಸಮುದಾಯದ ಮುಖಂಡರುಗಳು, ಭಕ್ತರು ಶಿವಗಂಗೆ ಬೆಟ್ಟವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಬೆಟ್ಟದ ಉರಿಯ ಕಂಬ ತೀರ್ಥ ಕಂಬದ ಬಳಿ ಭಜನೆಯನ್ನು ಕೈಗೊಂಡರು. ಜಗಜ್ಜನನಿ ನಮೋ ಜನನಿ ನಮೋ ನಂತರ ಶ್ರೀಗಳು ಒಳಕಲ್ಲು ತೀರ್ಥ, ನಾಟ್ಯರಾಣಿ ಶಾಂತಲೆ ಐಕ್ಯವಾದ ಸ್ಥಳ, ಶ್ರೀ ವನ್ನಾದೇವಿ ಸಮೇತ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯ, ದಾಸೋಹ ಭವನದಲ್ಲಿ ಭಕ್ತರಿಗೆ ಪ್ರಸಾದ ವಿತರಿಸಿದರು. ನಾಡಪ್ರಭು ಶ್ರೀ ಕೆಂಪೇಗೌಡರ ಪುತ್ಥಳಿ, ಹಜಾರ ಇನ್ನಿತರ ಶಿವಗಂಗೆಯ ಪ್ರಸಿದ್ಧ ಸ್ಥಳಗಳನ್ನು ಈ ಸಂದರ್ಭದಲ್ಲಿ ವೀಕ್ಷಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆದಿಚುಂಚನಗಿರಿ ಶ್ರೀಗಳು, ಆಧ್ಯಾತ್ಮಿಕ ಪಾದಯಾತ್ರೆ ಭಕ್ತರ ಜೊತೆ ಮಾಡಬೇಕೆಂಬ ಬಯಕೆ ಇತ್ತು. ಆಧುನಿಕ ಕಾಲದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ಇಂಜಿನಿಯರಿಂಗ್, ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಿಗೆ ಇತಿಹಾಸ ಮತ್ತು ನಮ್ಮ ಧಾರ್ಮಿಕ ಕ್ಷೇತ್ರ ವಿಶೇಷತೆ ತಿಳಿಸಲು ಈ ಯಾತ್ರೆ ಆಯೋಜಿಸಿದ್ದೇವೆ. ನಾಡಪ್ರಭು ಶ್ರೀ ಕೆಂಪೇಗೌಡರ ಬಾಲ್ಯಾವಸ್ಥೆಯಲ್ಲಿ ಇಲ್ಲಿ ಅಧ್ಯಯನ ಮಾಡಿ ಭವಿಷ್ಯದ ಆಡಳಿತ ದೃಷ್ಟಿಕೋನ ಮತ್ತು ಸಮಾಜದ ಏಳಿಗೆಗಾಗಿ ಕೈಗೊಂಡ ಕಾರ್ಯದ ಮುನ್ನುಡಿ ಶಿವಗಂಗೆ ಪ್ರಾರಂಭವಾಯಿತು ಎಂದು ಶ್ರೀಗಳು ಹೇಳಿದ್ದು ಹೀಗೆ. ವರ್ಷಗಳಿಂದ ಮೊಬೈಲಿಂದ ತೆಗೀರಿ, ಅದು ಆಧ್ಯಾತ್ಮಿಕ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಬಯಕೆ ಇತ್ತು ನಮ್ಮ ಭಕ್ತರೊಂದಿಗೆ. ಹಲವಾರು ಬಾರಿ ಬಂದು ಗಂಗಾಧರೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಹೋದದ್ದು ಆದರೆ ಇಂದು ಪ್ರಾತಃ ಕಾಲದಲ್ಲಿ ಸುಮಾರು 7 ಗಂಟೆಗೆ ಪ್ರಾರಂಭವಾಗಿ ಶಿವಗಂಗೆಯ ನಮ್ಮ ಬೆಟ್ಟದ ತುತ್ತ ತುದಿಗೆ ಹೋಗಿ ನಮ್ಮ ಎಷ್ಟೋ ಭಕ್ತರು ಇನ್ನು ನೋಡಿರತಕ್ಕಂಥ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಕೊಂಡಿಯ ಅರಿವು ಅವರು ಕೂಡ ಬಂದಿದ್ದಾರೆ. ಜನ್ಮಸ್ಥಳ ಅಲ್ಲ ಇದು, ಓಡಾಡಿದಂಥ ಕೆಂಪೇಗೌಡರು ಬಾಲ್ಯದಲ್ಲಿ ಗುರುಕುಲದಲ್ಲಿ ಕಲಿತಂಥ ತಾಣ ಇದು. ಮತ್ತು ಕೆಂಪೇಗೌಡರು ಮುಂದೆ ರಾಜನಾದ ಮೇಲೆ ಜಗತ್ತಿಗೆ ಸಮಾಜಕ್ಕೆ ಏನು ಸೇವೆಯನ್ನು ಮಾಡಬೇಕು ಅಂತ ಅವರಿಗೆ ಬಾಲ್ಯದಲ್ಲಿಯೇ ಒಂದು ವಿಷನ್ನು ಕೊಟ್ಟಂಥ ಕ್ಷೇತ್ರ ಇದು. ಅಷ್ಟೇ ಮುಖ್ಯವಾಗಿ 10ನೇ ಶತಮಾನದಲ್ಲಿ 1000 ವರ್ಷಗಳ ಹಿಂದೆ ಹೊಯ್ಸಳ ಸಾಮ್ರಾಜ್ಯದ ಪಟ್ಟದರಸಿ ಶಾಂತಲಾ ದೇವಿಯ ಓಡಾಡಿದ ಒಂದು ತಾಣನೂ ಕೂಡ ಇದೆ. 10ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಉತ್ತುಂಗ ಉಜ್ರಾಯ ಸ್ಥಿತಿಯಲ್ಲಿದ್ದಾಗ ನಮ್ಮ ಶಿವಗಂಗಾ ಕ್ಷೇತ್ರ ಬಹಳಷ್ಟು ಹೆಸರನ್ನು ಮಾಡಿದೆ. ಹಲವಾರು ಕಾರಣಗಳಿಗೋಸ್ಕರ ಶಿವಗಂಗಾ ಕ್ಷೇತ್ರ ಹೆಸರನ್ನು ಮಾಡಿದೆ. ಬಹು ದಿನಗಳ ಆಸೆ ಇದೆ. ಬಹುಶಃ ಇನ್ನೊಂದು ವರ್ಷದ ಒಳಗಡೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಸಂಸ್ಥಾನ ಮಠದ ಶಾಖೆಯಲ್ಲಿ ಪ್ರಾರಂಭ ಆಗಬೇಕಂತಕ್ಕಂಥದ್ದು ನಮ್ಮ ಎಲ್ಲ ಭಕ್ತರ ಇಚ್ಛೆ ಇದೆ, ಹಂಬಲ ಇದೆ. ಸರ್ಕಾರದ ಮಟ್ಟಿಗೆ ಸಾಕಷ್ಟು ಅಭಿವೃದ್ಧಿಯನ್ನು ಇನ್ ದ ಸೆನ್ಸ್ ಪ್ಲಾಸ್ಟಿಕ್ ಅಂತ ಹೇಳಿದ್ರಲ್ಲ, ಅದೆಲ್ಲವೂ ಕೂಡ ಸಾಕಷ್ಟು ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಅರಿವು ಮೂಡ್ತಾ ಇದೆ. ಇನ್ನಷ್ಟು ಅರಿವನ್ನು ಮೂಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದಾಗುತ್ತೆ ಕಾಲಕ್ರಮದಲ್ಲಿ. ಕ್ಷೇತ್ರಕ್ಕೆ ಶಕ್ತಿ ಇದೆ, ತಾನು ಮಾಡಿಸ್ಕೊಳುತ್ತೆ. ನಂತರ ಇದೇ ಸಂದರ್ಭದಲ್ಲಿ ಶ್ರೀಗಳು ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಶೀಘ್ರವಾಗಿ ಪ್ರಾರಂಭಿಸುತ್ತೇವೆ. ಬಹುದಿನಗಳ ಬಳಕೆ ಈ ಶಾಖಾ ಮಠವಾಗಿದೆ. ಮುಂದಿನ 1 ವರ್ಷದಲ್ಲಿ ಭಕ್ತರ ಸಹಕಾರದೊಂದಿಗೆ ಇಲ್ಲಿ ಮಠ ಪ್ರಾರಂಭಿಸುವ ಉದ್ದೇಶ ಹೊಂದಿದ್ದೇವೆ. ಶಿವಗಂಗೆ ಬೆಳವಣಿಗೆಯಾಗುತ್ತಿದೆ. ಯಾತ್ರಾರ್ಥಿಗಳಲ್ಲೂ ಶ್ರೀ ಕ್ಷೇತ್ರದ ಅಭಿವೃದ್ಧಿ ಮತ್ತು ಶುಚಿತ್ವದ ಅರಿವು ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಕಡಿಮೆಯಾಗಲು ಭಕ್ತರು ಸಹಕರಿಸಬೇಕು ಎಂದರು.
ಇನ್ನು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಾತನಾಡಿ, ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಇಂದು ನಡಿಗೆ ವಿಶೇಷತೆಯನ್ನು ಉಂಟು ಮಾಡಿದೆ. ನನಗೂ ವೈಯಕ್ತಿಕವಾಗಿ ಸಾಹಸಮಯ ಹಾಗೂ ಪ್ರಕೃತಿಯ ರಮಣೀಯ ದೃಶ್ಯಗಳು ಮತ್ತು ಮೋಡದಲ್ಲಿ ಹಲವಾರು ಬಗೆಗಳನ್ನು ಕೂಡ ತಿಳಿಯುವಂತಾಯಿತು ಎಂದು ಮಾದಾರ ಚೆನ್ನಯ್ಯ ಶ್ರೀಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ವಿ. ಈ ಕ್ಷೇತ್ರಕ್ಕೆ ಬಹಳ ದಿನಗಳಿಂದ ಭೇಟಿ ಕೊಡಬೇಕನ್ನುವಂಥ ಆಲೋಚನೆ ಇತ್ತು. ನಮ್ಮ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಮೇಲೆ ದಂದಿಯ ದರ್ಶನ ಮತ್ತು ಶಾಕುಂತಲ ಸ್ಥಳ ಏನಿತ್ತು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಸತ್ಸಂಗ ಭಜನೆಯನ್ನು ಮಾಡಿ ಮತ್ತು ಎಲ್ಲ ನಮ್ಮ ಸಾವಿರಾರು ಜನ ವಿದ್ಯಾರ್ಥಿಗಳ ಜೊತೆ ಒಂದು ಈ ಮೂಲಕವಾಗಿ ಒಂದು ಟ್ರೆಕ್ಕಿಂಗ್ ವಾಯುವಿಹಾರ ಮತ್ತು ಮುಂದಿನ ಬಾರಿ ಪೂಜ್ಯರ ಇದರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ನಡಿಗೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪಾದಯಾತ್ರೆಯನ್ನು ಕೈಗೊಂಡಿದ್ದೀವಿ. ಏನು ಜಾಗೃತಿ? ಜನಜಾಗೃತಿ, ಸ್ವಚ್ಛತೆ, ನೈರ್ಮಲ್ಯ ಕಾಪಾಡಿಕೊಳ್ಳುವಂಥದ್ದು, ಪರಿಸರ ಜಾಗೃತಿ ಇತ್ಯಾದಿ ಪರಿಸರದ ಬಗ್ಗೆ ಕಾಳಜಿ ಇರುವಂಥ ಜಾಗೃತಿಯನ್ನು ಮೂಡಿಸಬೇಕಂತೇಳಿ ಪೂಜ್ಯರು ಪಾದಯಾತ್ರೆಯನ್ನು ಕೈಗೊಂಡಿದ್ದೆ. ಅದರಲ್ಲಿ ನನಗೂ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು. ತುಂಬ ಅಡ್ವೆಂಚರ್ ಇದೆ, ತುಂಬ ಹುಷಾರಾಗಿ ಹೋಗಬೇಕು. ಸಾಧ್ಯವಾದಷ್ಟು ಬಿಸಿಲಿನ ಸಮಯದ ಕಡಿಮೆ ಬೆಳಗ್ಗೆ ಹತ್ತೋದಕ್ಕೆ ಸೂಕ್ತ ಪ್ರವಾಸಿಗರು. ಮಧ್ಯಾಹ್ನ ತುಂಬ ಬಿಸಿಲಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹತ್ತಿ ಇಳಿಯೋವರೆಗೂ ಯಾವುದೇ ಪ್ರವಾಸಿಗರು ಎಚ್ಚರಿಕೆಯನ್ನು ವಹಿಸೋದು ತುಂಬ ಸೂಕ್ತ ಅಂಥೇಳಿ ನಾನು ಹತ್ತಿ ಇಳಿದು ಇಲ್ಲಿವರೆಗೂ ಇದೇ ಫಸ್ಟ್ ಹತ್ತಿದ್ದು ನಾನು. ಇದು ಒಂಥರ ಹಾರಿಬಲ್ ಅಡ್ವೆಂಚರ್ ಎಲ್ಲದೂ ಅನುಭವ ಆಗಿದೆ. ಯಾರ್ಯಾರು ಸ್ವಾಮೀಜಿಗಳಿದ್ದಾರೆ? ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಇದ್ದಾರೆ, ಇನ್ನು ಜೊತೆಗೆ ಬೇರೆ ಬೇರೆ ಶಾಖಾ ಮಠದ ಸ್ವಾಮೀಜಿಗಳು 4-5 ಜನ ಸ್ವಾಮೀಜಿಗಳಿದ್ದಾರೆ. ನಾನು ಕೂಡ ಬೆಳಗ್ಗೆ ಚಿತ್ರದುರ್ಗದಿಂದ 4:15 ಹೊರಟು ಬಂದು ಬೆಳಗ್ಗೆ 7 ಗಂಟೆಗೆ ಸ್ವಾಮೀಜಿಯವ್ರ ಜೊತೆಗೆ ಹತ್ತಿ ಈಗ ತಾನೇ ಇಳಿತಾ ಇದ್ದೀವಿ. ಒಂದು ಒಳ್ಳೆಯ ಅನುಭವ ಆಗಿದೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ, ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ರಮಣಾನಂದ ಸ್ವಾಮೀಜಿ, ನೆಲಮಂಗಲ ತಾಲೂಕಿನ ಸಮುದಾಯದ ಎಲ್ಲ 100 ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿದರು. ದಾಬಸ್ಪೇಟೆ ಪೊಲೀಸ್ ಠಾಣೆಯ PI ಬಿ ರಾಜು ಮತ್ತು ನೆಲಮಂಗಲ ಟೌನ್ ಠಾಣೆಯ ಶಶಿಧರ್ ಹಾಗೂ ಸಿಬ್ಬಂದಿಗಳು ಭದ್ರತೆ ಕೈಗೊಂಡಿದ್ದರು. ದೇವಾಲಯದ ದಾಸೋಹ ಸಮಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಇನ್ನಿತರರು ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಈ ಒಂದು ನಡಿಗೆಯ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತಗಿಕುಪ್ಪೆ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಶಿವಗಂಗೆ, ದಾಬಸ್ಪೇಟೆ. ಸಮರ್ಪಣೆ ಮಾಡಿದ್ದೀವಿ. ಇವತ್ತು ನಮ್ಮ ಶಿವಗಂಗೆ ಗ್ರಾಮ ನಮಗಾಗುತ್ತಾ ಇದೆ. ಇವತ್ತು ನಮಗೆ ಒಂದು ಮುಂದಿನ
ಹಾಕೊಂಬರ್ತಾರೆ. ಈ ಶಿವಲಿಂಗ ಕ್ಷೇತ್ರದ ಹಿರಿಯ